ಆತ್ಮೀಯ ಶಿಕ್ಷಕರೇ ನಮಸ್ಕಾರ. ಸ್ಯಾಟ್ಸ್ನಲ್ಲಿ ನಾವು ವಿದ್ಯಾರ್ಥಿಗಳ ಪ್ರಮೋಷನ್ ಮಾಡುವಾಗ ಕೆಲವು ವಿದ್ಯಾರ್ಥಿಗಳ ಮುಂದೆ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಎಂದು ತೋರಿಸುತ್ತದೆ. ಅಟೆಂಡೆನ್ಸನ್ನು ಅಪ್ಡೇಟ್ ಮಾಡಿದರೂ ಕೂಡ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಎಂದು ತೋರಿಸುತ್ತದೆ. ಆಗ ನಾವು ಲ್ಯಾಂಗ್ವೇಜ್ ಗ್ರೂಪ್ ಆ್ಯಂಡ್ ಸೆಕ್ಷನನ್ನು ಅಪ್ಡೇಟ್ ಮಾಡಿದರೆ ಸುಲಭವಾಗಿ ಆ ವಿದ್ಯಾರ್ಥಿಗಳ ಒಂದು ಅಟೆಂಡೆನ್ಸನ್ನು ತುಂಬಿಕೊಳ್ಳಬಹುದು. ಆಗ ನಮಗೆ ಪ್ರಮೋಷನ್ ಮಾಡಲು ತುಂಬ ಅನುಕೂಲವಾಗುತ್ತದೆ. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10th ಪ್ರಮೋಷನ್ ಡೀಟೇಲ್ಸ್ ಪ್ರಮೋಟ್ ಸ್ಟೂಡೆಂಟ್ ಎಂದು ಕೊಟ್ಟಾಗ ನೋಡಿ, ಕೆಲವು ವಿದ್ಯಾರ್ಥಿಗಳದ್ದು ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಬಂದಿದೆ. ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಮತ್ತು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10th ಅಡ್ಮಿಷನ್ ಡೀಟೇಲ್ಸ್ ಲ್ಯಾಂಗ್ವೇಜ್ ಗ್ರೂಪ್ ಮೀಡಿಯಮ್ ಆ್ಯಂಡ್ ಸೆಕ್ಷನ್ ಅಪ್ಡೇಟ್ ಕೊಟ್ಟಾಗ ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಪ್ಡೇಟ್ ಸ್ಟೂಡೆಂಟ್ ಲ್ಯಾಂಗ್ವೇಜ್ ಗ್ರೂಪ್ ಆ್ಯಂಡ್ ಸೆಕ್ಷನ್, ಇಲ್ಲಿ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಿ ಯಾವ ತರಗತಿ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ನಾಟ್ ಫಿಲ್ಡ್ ಆಗಿರುತ್ತೋ ಆ ತರಗತಿ, ನಂತರ ಸೆಕ್ಷನನ್ನು ಸೆಲೆಕ್ಟ್ ಮಾಡಿ ಮೀಡಿಯಮನ್ನು ಸೆಲೆಕ್ಟ್ ಮಾಡಿ ಆಲ್ ಎಂದು ಇರಲಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ನೀವು ಕಾಣ್ತಾ ಇರ್ಬೋದು, ಯಾವ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ನಾಟ್ ಫಿಲ್ಡ್ ಆಗಿರುತ್ತೋ ಅಲ್ಲಿ ಆ ಸೆಕ್ಷನ್ ಸೆಲೆಕ್ಟ್ ಆಗಿರೋದಿಲ್ಲ. ಅದಕ್ಕೆ ಈ ರೀತಿ ನಮಗೆ ತೋರಿಸ್ತಾ ಇರುತ್ತೆ. ಈಗ ಸೆಲೆಕ್ಟ್ ಮಾಡಬೇಕು, ಎಲ್ಲ ವಿದ್ಯಾರ್ಥಿಗಳ ಮುಂದೆ ಸೆಕ್ಷನನ್ನು ಸೆಲೆಕ್ಟ್ ಮಾಡಬೇಕು. ಎ ಸೆಕ್ಷನ್ ಎಂದು ಸೆಲೆಕ್ಟ್ ಮಾಡಿ ಅಪ್ಡೇಟನ್ನು ಕೊಟ್ಟರೆ ನಮಗೆ ಸೆಕ್ಷನ್, ಆ ವಿದ್ಯಾರ್ಥಿಗಳ ಸೆಕ್ಷನ್ ಅಪ್ಡೇಟ್ ಆಗುತ್ತೆ. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10th ಅಟೆಂಡೆನ್ಸ್ ಡೀಟೇಲ್ಸ್ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ, ಯಾವ ತರಗತಿಯ ವಿದ್ಯಾರ್ಥಿಗಳ ಅಟೆಂಡೆನ್ಸನ್ನು ಸೆಲೆಕ್ಟ್ ಮಾಡಬೇಕು ಆ ತರಗತಿಯನ್ನು, ಹಾಗೆ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಸೆಕ್ಷನನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಕೊಡಬೇಕು. ಇಲ್ಲಿ ಶೋ ಆಲ್ ಎಂದು ಕೊಟ್ಟಾಗ ಎಲ್ಲ ತಿಂಗಳುಗಳ ಅಟೆಂಡೆನ್ಸನ್ನು ನಾವು ಅಪ್ಡೇಟ್ ಮಾಡ್ತಾ ಹೋಗ್ಬೋದು. ಯಾವ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ನಾಟ್ ಫಿಲ್ಡ್ ಆಗಿರುತ್ತೋ ಅದು ಇಲ್ಲಿ ತೋರಿಸುತ್ತೆ. ಆಗ ಆಯಾ ತಿಂಗಳುಗಳ ಮುಂದೆ ಅಪ್ಡೇಟ್ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ಯಾವ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಫಿಲ್ ಆಗಿರೋದಿಲ್ಲೋ ಅದನ್ನು ತೋರಿಸುತ್ತೆ. ಆಗ ನಾವು ಆ ವಿದ್ಯಾರ್ಥಿಗಳ ಅಟೆಂಡೆನ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಅಟೆಂಡೆನ್ಸ್ ಅಪ್ಡೇಟ್ ಮಾಡಿದ 24 hours ನಂತರ ಆ ವಿದ್ಯಾರ್ಥಿಗಳನ್ನು ನಾವು ಸ್ಯಾಟ್ಸ್ನಲ್ಲಿ ಪ್ರಮೋಷನ್ ಮಾಡಬಹುದಾಗಿದೆ. ಸಾಮಾನ್ಯವಾಗಿ ಈ ರೀತಿಯ ಸಮಸ್ಯೆಗಳು ನಾವು ಅಕಾಡೆಮಿಕ್ ಇಯರ್ನ ಮಧ್ಯಭಾಗದಲ್ಲಿ ಅಥವಾ ಕೊನೆಯ ಭಾಗದಲ್ಲಿ ಬೇರೆ ಶಾಲೆಯಿಂದ ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಕೊಂಡಾಗ ಆ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಅಲ್ಲಿ ಫಿಲ್ ಮಾಡದೇ ಇದ್ದಾಗ ಈ ರೀತಿ ಸಮಸ್ಯೆ ಉಂಟಾಗುತ್ತದೆ. ಅದನ್ನು ಈ ರೀತಿಯಾಗಿ ನಾವು ಸರಿಪಡಿಸಿಕೊಳ್ಳಬಹುದಾಗಿದೆ. ಧನ್ಯವಾದಗಳು.